ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ಸಚಿವರ ನಡುವೆ ಶಾಸಕರನ್ನ ಅಸಮಾಧಾನದ ಹೊಗೆ ಆಡ್ತಾ ಇರುವಂಥದ್ದು. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿದ್ದಂಥ ಮುಸುಕಿನ ಗುದ್ದಾಟಕ್ಕೆ ಹೈಕಮಾಂಡ್ ಕೂಡ ಗುದ್ದು ನೀಡಿರುವಂಥದ್ದು. ನಿಮ್ಮ ಚುನಾವಣೆ ಮುಗಿಯೋರ್ಗೂ ಕೂಡ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆ ಏನೇ ಇದ್ರೂ ಕೂಡ ಬದಿಗಿಟ್ಟು ತಾಕೀತನ್ನು ನೀಡಲಾಗಿರುವಂಥದ್ದು. ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಅಂಕಿತಾ, ಈಗ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿಯೂ ಕೂಡ ಒಂದು ರಾಜಕೀಯ ಸಮರ ಈಗ ಒಂದು ಸಾಕಷ್ಟು ಒಂದು ತಾರಕಕ್ಕೆ ಏರ್ತದೆ ಅಂತ ಹೇಳ್ಬೋದು. ದಿನದಿಂದ ದಿನಕ್ಕೆ ಬಿರುಸು ಪಡೆದುಕೊಳ್ಳುವಂತ ಇರುವಂತಹ ಈ ಒಂದು ವಾಗ್ಯುದ್ಧದಲ್ಲಿ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬರ್ತಾರೆ. ಒಂದು ಹಿನ್ನೆಲೆಯಲ್ಲಿ ಒಂದು ರೀತಿ ರಾಜ್ಯದಲ್ಲಿ ರಾಜಕೀಯ ಒಂದು ಸಂಘರ್ಷ ಈಗ ಎಡೆ ಮಾಡ್ಕೊಡ್ತದೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಒಂದು ಕರಸೇವಕನ ಬಂಧನ ವಿಚಾರ ಇರ್ಬೋದು, ಈಗ ಶ್ರೀರಾಮ ಮಂದಿರದ ಉದ್ಘಾಟನೆ ವಿಚಾರಗಳನ್ನ ಮುಂದಿಟ್ಕೊಂಡು ಎರಡೂ ಪಕ್ಷಗಳು ಒಂದು ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದವೆ. ಅದರ ಬೆನ್ನಲ್ಲೇ ಈಗ ಅಯೋಧ್ಯೆಯಲ್ಲಿ ಜನವರಿ 22ಕ್ಕೆ ಹಮ್ಮಿಕೊಂಡಿರುವಂತಹ ಶ್ರೀರಾಮ ಮಂದಿರದ ಉದ್ಘಾಟನೆಯಿಂದ ಕಾಂಗ್ರೆಸ್ನ ಒಂದು ಘಟಾನುಘಟಿ ನಾಯಕರಿಗೆ ಆಹ್ವಾನ ನೀಡಲಾಗಿತ್ತು. ಅವರು ಕೂಡ ದೂರ ಉಳಿದಿರೋ ಒಂದು ಕಾರಣದಿಂದಾಗಿ ಇದನ್ನೇ ಅಸ್ತ್ರವನ್ನ ಮಾಡಿಕೊಂಡಿರುವಂತಹ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಮುಗಿಬಿದ್ದಿದೆ. ಒಂದು ಕಾಂಗ್ರೆಸ್ನ ಗುರಿಯಾಗಿಟ್ಕೊಂಡು ಬಿಜೆಪಿಯ ಪ್ರಮುಖ ನಾಯಕರು ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಇದರ ಬೆನ್ನಲ್ಲೇ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಈಗ ಲೋಕಸಭೆ ಚುನಾವಣೆ ಒಂದು ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ. ಈ ದಕ್ಷಿಣ ಭಾರತದಲ್ಲಿ ತೆಲಂಗಾಣ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ಗೆ ಆಸರೆಯಾಗಿರೋ ಒಂದು ಹಿನ್ನೆಲೆಯಲ್ಲಿ ಈ ಎರಡೂ ರಾಜ್ಯಗಳಲ್ಲಿ ಗೆಲ್ಲಬೇಕು. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳು ಇರುವ ಒಂದು ಹಿನ್ನೆಲೆಯಲ್ಲಿ ಕನಿಷ್ಠ 26 ಕ್ಷೇತ್ರವನ್ನು ಗೆದ್ದೇ ತೀರಬೇಕು, ಗೆಲ್ಲಲೇಬೇಕು ಅಂತ ಹೈಕಮಾಂಡ್ ಒಂದು ಗುರಿಯನ್ನು ನೀಡಿದೆ. ಇದೇ ಒಂದು ಕಾರಣದಿಂದ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಉಸ್ತುವಾರಿ ಸಚಿವರನ್ನೇ ಒಂದು ಉಸ್ತುವಾರಿಗಳನ್ನಾಗಿ ನೇಮಕ ಮಾಡುವ ಮುಖಾಂತರ ಲೋಕಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗಿದೆ. ಒಂದು ವೇಳೆ ಚುನಾವಣೆಯಲ್ಲಿ ಒಂದು ಪಕ್ಷದ ಅಭ್ಯರ್ಥಿ ಸೋತದ್ದೇ ಆದರೆ ಆ ಕ್ಷೇತ್ರ ಯಾವ ಹೊಣೆಯನ್ನು ಹೊತ್ತಿರ್ತಾರೋ ಆ ಸಚಿವರು ತಮ್ಮ ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವಂತ ಆತಂಕ ಕೂಡ ಈಗ ಆ ಸಚಿವರಿಗೆ ಕಾಡ್ತಾ ಇದೆ. ಅದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಈ ಚುನಾವಣೆ ನಿರ್ಣಾಯಕ ಆಗಿದೆ. ಯಾಕಂದರೆ ಕಳೆದ 4 ಲೋಕಸಭಾ ಚುನಾವಣೆ ಅಂದರೆ 2004ರಿಂದಲೂ ಕೂಡ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ 2 ಅಂಕಿಯನ್ನ ತಲುಪಿಲ್ಲ. ಹಾಗಾಗಿ ಈ ಬಾರಿ 2 ಅಂಕಿಯನ್ನ ತಲುಪಲೇಬೇಕು ಅನ್ನೋ ಒಂದು ಕಟ್ಟುನಿಟ್ಟಿನ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ನೀಡಿದೆ. ಕಾಂಗ್ರೆಸ್ ಪಕ್ಷ 2 ಅಂಕಿಯನ್ನ ಫಲಿತಾಂಶವನ್ನು ಪಡೆದೇ ಹೋದ್ರೆ ಸಿದ್ದರಾಮಯ್ಯನವರ ಕುರ್ಚಿಯೂ ಕೂಡ ಅಲುಗಾಡುವಂತ ಸಾಧ್ಯತೆನೇ ಹೆಚ್ಚಾಗಿದೆ. ಈ ಎಲ್ಲಾ ಕಾರಣದಿಂದ ಹೈಕಮಾಂಡ್ ಒಂದು ಸ್ಪಷ್ಟವಾದ ಒಂದು ಸಂದೇಶವನ್ನು ನೀಡಿದೆ. ಒಂದು DCM ಹುದ್ದೆಗಳ ವಿಚಾರ ಆಗ್ಬೋದು, ಬೇರೆ ಒಂದು ವಿಚಾರಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಸಚಿವರು ಶಾಸಕರು ಕಿತ್ತಾಡ್ಕೋಬಾರದು, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಎದುರಿಸಬೇಕು ಅನ್ನೋ ಒಂದು ಖಡಕ್ ಸಂದೇಶವನ್ನು ನೀಡಿದೆ. ಇದೇ ಒಂದು ಕಾರಣದಿಂದ ನಿಗಮ ಮಂಡಳಿಗಳ ನೇಮಕಾತಿಗೂ ಕೂಡ ಇನ್ನೂ ಕೂಡ ಹಸಿರು ನಿಶಾನೆಯನ್ನ ತೋರಿಲ್ಲ. ಯಾಕಂದ್ರೆ ನಿಗಮ ಮಂಡಳಿಗಳಲ್ಲಿ ಸ್ಥಾನ ಸಿಗದೇ ಇರೋರು ಪಕ್ಷದ ವಿರುದ್ಧ ಕೆಲಸ ಮಾಡುವಂತ ಸಾಧ್ಯತೆನೇ ಹೆಚ್ಚಾಗಿದೆ. ಯಾಕಂದ್ರೆ ಮೊದಲು ಶಾಸಕರಿಗೂ ಕೂಡ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿ ನಿಗಮ ಮಂಡಳಿಗಳಿಗೆ ಸ್ಥಾನ ಕಲ್ಪಿಸುವಂತ ಉದ್ದೇಶ ಇತ್ತು. ಆದ್ರೆ ಹೈಕಮಾಂಡ್ ಇದಕ್ಕೆ ತಡೆ ಒಡ್ಡಿರುವ ಒಂದು ಕಾರಣದಿಂದ ಕಾರ್ಯಕರ್ತರು ಮುಖಂಡರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಗುತ್ತೆ. ಹಾಗೇನಾದ್ರೂ ಆದ್ರೆ ಒಂದು ನಿಗಮ ಮಂಡಳಿ ಸ್ಥಾನ ಸಿಗದಂತ ಶಾಸಕರು ಕೂಡ ಕುಪಿತಗೊಂಡು ಪಕ್ಷದ ವಿರುದ್ಧ ಕೆಲಸ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ನಿಗಮ ಮಂಡಳಿಗಳ ಒಂದು ನೇಮಕಾತಿಗೂ ಕೂಡ ಕಾಂಗ್ರೆಸ್ ಪಕ್ಷ ಈಗ ಸದ್ಯದ ಮಟ್ಟಿಗೆ ಮುಂದಾಗ್ತಾ ಇಲ್ಲ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇಂದು ಇಡೀ ಸರ್ಕಾರವೇ ಒಂದು ದೆಹಲಿಗೆ ಹೋಗಿದೆ ಅಂತ ಹೇಳ್ಬೋದು, ಶಿಫ್ಟ್ ಆಗಿದೆ ಅಂತ ಹೇಳ್ಬೋದು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಸರ್ಕಾರದ ಎಲ್ಲಾ ಸಚಿವರು ಕೂಡ ನವದೆಹಲಿಗೆ ಹೋಗಿರೋ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಮಹತ್ವದ ಒಂದು ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಯಾರ್ಯಾರೆಲ್ಲ ಏನೇನೆಲ್ಲ ಪಾತ್ರಗಳನ್ನ ನಿರ್ವಹಿಸಬೇಕು, ಬಿಜೆಪಿಯ ನಾಗಾಲೋಟಕ್ಕೆ ಯಾವ ರೀತಿಯ ಕಡಿವಾಣವನ್ನು ಹಾಕಬೇಕು ಅನ್ನೋ ಒಂದು ರೂಪುರೇಷೆಗಳು ಅಲ್ಲಿ ಸಿದ್ಧತೆವಾಗುತ್ತೆ. ಯಾಕಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ಸಭೆಯ ಬಳಿಕ ಅಲ್ಲಿ ದೆಹಲಿಯಲ್ಲಿ ಇಂದು ನಡೀತಾ ಇರುವಂತಹ ಸಭೆಯು ಕೂಡ ಸಾಕಷ್ಟು ಒಂದು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಆ ಒಂದು ಇದರಲ್ಲಿ ಹೈಕಮಾಂಡ್ನ ಒಂದು ಪ್ರಮುಖ ನಾಯಕರು ಕೂಡ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡಲಿದ್ದಾರೆ. ಯಾಕಂದ್ರೆ ಈಗ ಕಾಂಗ್ರೆಸ್ ಪಕ್ಷ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದಿಂದ ದೂರ ಉಳಿದಿರೋದ್ರಿಂದ ಈಗ ಹಿಂದೂ ವಿರೋಧಿ ಎಂಬ ಅಣೆಪಟ್ಟಿಯನ್ನ ಬಿಜೆಪಿ ಕಾಂಗ್ರೆಸ್ ಪಕ್ಷಕ್ಕೆ ಅಂಟಿಸೋದಕ್ಕೆ ಮುಂದಾಗಿದೆ. ಅದನ್ನ ಯಾವ ರೀತಿ ಸಮರ್ಥವಾಗಿ ಎದುರಿಸಬೇಕು, ಬಿಜೆಪಿಯ ಒಂದು ಪ್ರಖರ ಒಂದು ಹೇಳಿಕೆಗಳನ್ನ ಯಾವ ರೀತಿ ಎದುರೇಟ್ನ ಕೊಡಬೇಕು, ಈ ಎಲ್ಲಾ ಕೋನಗಳಲ್ಲಿಯೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಒಂದು ರಾಜ್ಯದ ನಾಯಕರಿಗೆ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಆ ಮುಖಾಂತರ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಗಳ ಪೈಕಿ 26 ಕ್ಷೇತ್ರಗಳನ್ನ ಗೆದ್ದೇ ತೀರುವ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯತಂತ್ರ ಎಣಿಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ ಇದು ನೀಡ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಎಚ್ಚೆತ್ತುಕೊಂಡಿರುವಂತಹ ಬಿಜೆಪಿ JDS ಮೈತ್ರಿಕೂಟ ಕೂಡ ಇಲ್ಲಿ ರಾಜ್ಯದಲ್ಲಿ ಒಂದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯ ಫಲಿತಾಂಶ ಅಂದ್ರೆ ಬಿಜೆಪಿ
22ರಲ್ಲಿ 25 ಕ್ಷೇತ್ರವನ್ನು ಗೆದ್ದಿತ್ತು. ಈ ಬಾರಿಯೂ ಅದೇ ರೀತಿ ಫಲಿತಾಂಶ ಬರಬೇಕು. 28ಕ್ಕೆ 28 ಕ್ಷೇತ್ರವನ್ನ ಬಿಜೆಪಿ JDS ಮೈತ್ರಿಕೂಟ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ರಣತಂತ್ರವನ್ನ ಎಣಿತಾ ಇದ್ದಾವೆ. ಕಾಂಗ್ರೆಸ್ ಪಕ್ಷಕ್ಕೆ ಒಡೆತವನ್ನ ನೀಡೋದಕ್ಕೆ ಎರಡೂ ಪಕ್ಷಗಳು ಕೂಡ ಈಗ ಟೊಂಕ ಕಟ್ಟಿ ನಿಂತಿದ್ದಾವೆ. ಅದೇ ಒಂದು ಹಿನ್ನೆಲೆಯಲ್ಲಿ ಎಲ್ಲ ವೈಮನಸ್ಯವನ್ನ ಮರೆತು ಎಲ್ಲಿ ಗೆಲ್ಲುವ ಸಾಮರ್ಥ್ಯ ಇದೆಯೋ ಅಲ್ಲಿ ಮಾತ್ರ JDS ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಹೇಳಿದೆ. ಉಳಿದ ಕಡೆಗಳಲ್ಲಿ ಒಂದು ಬಿಜೆಪಿ ಅಭ್ಯರ್ಥಿಗೆ JDS ಒಂದು ಒತ್ತಾಸೆಗೆ ನಿಂತುಕೊಂಡು ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸೋದಕ್ಕೂ ಕೂಡ ಮುಂದಾಗಿದೆ. ಇನ್ನು ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಒಂದು ಚೌಕಾಶಿಗಳು ಕೂಡ JDS ಬಿಜೆಪಿ ನಡುವೆ ನಡೀತಾ ಇದ್ದು ಎಷ್ಟು ಸೀಟ್ಗಳನ್ನ JDS ಪಡ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾಯ್ದು ನೋಡಬೇಕಾಗುತ್ತೆ. ಕೊಂಡುಕೊಳ್ಳುವ ವಿಚಾರದಲ್ಲಿಯೂ ಕೂಡ ಈಗ ಬಿಜೆಪಿ JDS ನಲ್ಲಿ ಒಂದು ಸೌಹಾರ್ದಯುತವಾಗಿ ಮಾತುಕತೆ ಬಗೆಹರುವಂತ ಸಾಧ್ಯತೆ ಇದ್ದು, ಒಂದು ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷವನ್ನ ಲೋಕಸಭಾ ಚುನಾವಣೆಯಲ್ಲಿ ಕಟ್ಟಿ ಹಾಕುವ ಮುಖಾಂತರ ಒಂದು ಮುಂದೆ ರಾಜ್ಯದಲ್ಲಿ ಮತ್ತೆ JDS ಬಿಜೆಪಿ ಮೈತ್ರಿಕೂಟದ ಸರ್ಕಾರ ರಚನೆಗೂ ಕೂಡ ಆ ಮುಖಾಂತರ ರಣತಂತ್ರವನ್ನು ರೂಪಿಸೋದಕ್ಕೆ ಈಗ JDS ಬಿಜೆಪಿ ನಾಯಕರು ಮುಂದಾಗಿರುವ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಒಂದು ರೀತಿ ದಿನದಿಂದ ದಿನಕ್ಕೆ ಆರೋಪ ಪ್ರತ್ಯಾರೋಪಗಳು ವಾಗ್ಯುದ್ಧಗಳು ತಾರಕಕ್ಕೇರ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ರಾಜಕೀಯ ಒಂದು ರೀತಿ ಕುದಿಯುತ್ತಿರುವಂತಹ ಕುಲುಮೆ ಆಗಿ ಒಂದೀಗ ಕಾಣ್ತಾ ಇದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ JDS ನಾಯಕರು ಮುಗಿಬೀಳುತ್ತಾ ಇದ್ರೆ, ಈ ಎರಡು ಪಕ್ಷಗಳ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ DK ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಬಹುತೇಕ ನಾಯಕರು ಮುಗಿಬೀಳ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ರಾಜಕೀಯ ಸಮರ ಈಗ ತಾರಕಕ್ಕೇರ್ತಾ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತಾರಕಕ್ಕೇರುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಈ ತಿಂಗಳ ಅಂತ್ಯಕ್ಕೆ ಬಹುತೇಕ ಅಭ್ಯರ್ಥಿಗಳನ್ನ ಘೋಷಣೆ ಮಾಡೋದಕ್ಕೂ ಕೂಡ ಈಗ ಬಿಜೆಪಿ ಸಿದ್ಧತೆನೆ ಮಾಡ್ಕೋತಾ ಇದೆ. ಒಂದು ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ಮೇಲಿಂದ ಮೇಲೆ ಸಭೆಗಳನ್ನು ನಡೆಸಿ ಬಿಜೆಪಿಯನ್ನು ಅಣಿಯೋದಕ್ಕೂ ಕೂಡ, ಯಾಕಂದರೆ ಲೋಕಸಭಾ ಚುನಾವಣೆಯ ಮಟ್ಟಿಗೆ ಏನೇ ಆದರೂ ಕೂಡ ರಾಜ್ಯದ ಜನ ಬಿಜೆಪಿ ಪರವಾಗಿ ನಿಲ್ತಾ ಇದ್ದಾರೆ. ಅದನ್ನ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಾಲಿಸ್ಕೋಬೇಕು, ಗ್ಯಾರಂಟಿ ಯೋಜನೆಗಳ ಮುಖಾಂತರ ಯಾವ ರೀತಿ ಚುನಾವಣೆ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ತಂತ್ರವನ್ನು ಎಣಿತಿದೆ. ಈ ರೀತಿ ದಿನದಿಂದ ದಿನಕ್ಕೆ ತಂತ್ರ ಪ್ರತಿತಂತ್ರಗಳ ಮೂಲಕ ರಾಜ್ಯದಲ್ಲಿ ರಾಜಕೀಯ ತಾರಕಕ್ಕೆ ಏರ್ತಾ ಇದ್ದು, ಅದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪರಾಕಾಷ್ಠೆಯ ಅಂತ ತಲುಪುವ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಅಂಕಿತಾ, ಧನ್ಯವಾದ ರಂಗಸ್ವಾಮಿರು ತಮ್ಮ ಮಾಹಿತಿಗಾಗಿ.